ಇದು ಅದು ಕ್ಲಿಯರ್ ಫೋಟೋ ಇದು. ಸ್ಕ್ಯಾನಿಂಗ್ ಅಲ್ಲೇ ಕ್ಲಿಯರ್. ಸೊ ಹಿಂಗೆ ನೋಡ್ಕೊಂಡು ನಾವೇ ರೇಗಿಸ್ಕೊತಾ ಇದೀವಿ. ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಬರ್ತಿತ್ತಾನೆ ಫೇಸ್. ಅಲ್ಲ ಯಾವಾಗ ಡೆಲಿವರಿ ಆಯ್ತದೋ ನಾನು ಇಷ್ಟ ದಿನ ಡಾಕ್ಟರ್ ಮೀಟ್ ಮಾಡೋ ತನಕ ಸೆಪ್ಟೆಂಬರ್ ಅನ್ಕೊಂಡು ಸುಮ್ನೆ ಇದ್ದೆ. ಈಗ ಯಾಕೋ ವೀಕ್ ಒಳಗಡೆ ಪೇನ್ ಬರ್ಬೋದು, ಬರೋ ಚಾನ್ಸಸ್ ಇದೆಯಾ ಅಂತ ತುಂಬಾ. ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ನೀವೇ ಒಂದು ಡೇಟ್ ನೋಡ್ಕೊಂಡು ಈ ಮಂತ್ ಒಳಗಡೆನೆ ಇದ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಓ ಏಕ್ ಪೀಪಲ್ ಕ ತೀನ್ ಚುಕ್ಕರ ಇಟ್ಟ ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗಾಡ ಯೂಟ್ಯೂಬ್ ಚಾನಲ್. ಯಾಕೆ ಸ್ವಲ್ಪ ಎನರ್ಜಿ ಲೋ ಇದೆ ಇವತ್ತು. ಯಾಕೆ? ಹಾ ಇವತ್ತೇ ಅಡ್ಮಿಟ್ ಮಾಡ್ಕತಾರೆ ಅಂದ. ಮಾಡ್ಕೊಂಡ್ರೆ ಹೋಗಿ ನಿಶಾ ತಗೋಬತ್ತಾಳೆ ಸೂಟ್ ಕೇಸ್ನ. ಅಷ್ಟೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದೀವಲ್ಲ. ಸರಿ ಆಯ್ತು. ಸೊ ಇವತ್ತು ನಂದು ಟರ್ಮ್ ಸ್ಕ್ಯಾನ್ ಇದೆ, ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಪಲ್ವಿಕ್ ಟೆಸ್ಟ್ ಇದೆ, ಎಲ್ಲ ಇದೆ ಇವತ್ತು. ಸೊ ನೋಡೋಣ, ಇವತ್ತು ಸ್ವಲ್ಪ ಏನೋ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಇನ್ನೊಂದು ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 2 ಪೇಷಂಟ್ಸ್ ಬಂದ್ಬಿಟ್ಟಿದ್ದಾರೆ, ಎಮರ್ಜೆನ್ಸಿ ಪೇಷಂಟ್ಸ್. ಸೊ ನಂದು ಅವ್ರಿಬ್ರದ್ದಾದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನಾವು ಸ್ವಲ್ಪ ತಿನ್ನೋಣ ಅನ್ಕೊಂಡು ಕೆಫೆಟೇರಿಯಾಗ ಬಂದಿದ್ದೀವಿ. ಇಲ್ಲಿ ನಮ್ಮ ಯಜಮಾನ್ರಿಗೆ ಕತ್ತು ಈ ಮೊಗ್ಗಿನ ಜಡೆ ಹಾಕ್ದಾಗ ಮದ್ವೆ ಹಿಂಗ್ ನೋಡ್ತಾ ಇರ್ತಾರಲ್ಲ, ಹೆಂಗೆಂಗೋ ಹೆಂಗೆಂಗೋ ಮಲ್ಕತಾನೆ. ಆಮೇಲೆ ಬೆಳಿಗ್ಗೆ ಕತ್ ನೋವು, ಬಾಡಿ ಒಂದ್ ಕಡೆ ಕತ್ತು ಒಂದ್ ಕಡೆ ಮಲ್ಕೊಳ್ಳೋದು, ಹೆಂಗೆಂಗೋ ಇಯರ್ಫೋನ್ ಹಾಕೊಂಡ್ ಮಲ್ಕೊಂಡ್ರೆ ಓಡ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ, ಹಂಗೆ ಮಲ್ಗಿರ್ ಕಿವಿಲೇ ಇರುತ್ತೆ ಅದು ಇಯರ್ಫೋನು. ಎಷ್ಟೊಂದ್ಸಲ ನಾನ್ ತೆಗ್ದಿಟ್ಟಿರ್ತೀನಿ, ಕಿವಿ ತೆಗಿಯಕ್ಕಾಗಲ್ಲ, ಎಲ್ಲ ನುಲ್ಕೊಂಡ್ ಮಲ್ಗಿರ್ತಾರೆ. ಆಗ್ಬೇಕು ನನ್ಗೆ ಖುಷಿ. ಗೈಸ್ ಇಲ್ಲಿ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಊಟ, ನಿಜ. ಎಲ್ಲ ಮದರ್ ರೋಡ್ ಬನ್ನಿ ಗೈಸ್, ಊಟ ಮಾಡಕ್ಕೆ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಗೈಸ್ ಮಧು ಅವರು ಸ್ಕ್ಯಾನಿಂಗ್ ಹೋಗಿದ್ದಾರೆ ಒಳಗಡೆ. ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹೆಂಗ್ ಕಾಣಿಸ್ತಿದ್ದೀನಿ, ಗುಬ್ಬಚ್ಚಿ ತರ ಕಾಣಿಸ್ತಾ ಇದೀನ. ಸೊ ನಿಖಿಲ್ ರವೀಂದ್ರ ಅವರು ಅಲ್ಲಿ ವೇಟಿಂಗ್, ನಾನು ಇಲ್ಲಿ ವೇಟಿಂಗ್. ನೋಡ್ತೀನಿ ಹೋದ್ಲ ಒಳಗಡೆ ಇಲ್ವಾ ಅಂತ. ಹೋಗಿದ್ದಾಳೆ. ಸ್ಕ್ಯಾನಿಂಗ್ ಆದ್ಮೇಲೆ ಡಾಕ್ಟರ್ ವಿಸಿಟ್ ಇದೆ. ಸೊ ಡಾಕ್ಟರ್ ವಿಸಿಟ್ ಅಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಯಾವಾಗ ಏನು ಎಲ್ಲ. ಇವತ್ತು ಕ್ಲೀನ್ ಆಗಿ ಹೇಳ್ತಾರೆ. ಇವತ್ತೇ ಅಡ್ಮಿಟ್ ಅಂದ್ರೆ ಇವತ್ತೇ ಮಾಡ್ಬಿಡೋದು ಅಷ್ಟೇ. ಮಾಡಲ್ಲ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಲೆಟ್ ಸಿ ಅಷ್ಟೇ. ಇವಾಗ ನಾನು ಆರಾಮಾಗಿ ಕುತ್ಕೊಂಡು ಫೋನ್ ನೋಡ್ತೀನಿ ಅಷ್ಟೇ. ಹಂಗಂದ್ರೆ ಮಾಡು ಅಂತ. ಏನ್ ಮಾಡ್ಲಿ, ಮಾತಾಡು ಅಂತ. ಏನಿಲ್ಲ ಗೈಸ್, ನನ್ ಪಾಪು ಎಷ್ಟು ವೇಟ್ ಇದೆ ಅಂದ್ರೆ ಇವಾಗ ನೀವ್ ಹೋಗ್ರಿ, ಸರ್ನ ಕಳ್ಸಿ, ಸರ್ಗೆ ಡೆಲಿವರಿ ಮಾಡ್ಬಿಟ್ರೆ. ಸೊ ಇವಾಗ ಸ್ಕ್ಯಾನಿಂಗ್ ಎಲ್ಲ ಮುಗ್ದಿದೆ. ನೋಡ್ಬೇಕು ಏನ್ ಹೇಳ್ತಾರೆ ಡಾಕ್ಟರ್. ರಮ್ಯಾ ಮ್ಯಾಮ್ ಬಂದಿದ್ದಾರೆ ಇಲ್ಲಿ ಸ್ಕ್ಯಾನಿಂಗ್ ಅಲ್ಲಿ. ಅವರು ನಮ್ಮೂರವರು, ಶಾಲಿನಿ ಮ್ಯಾಮ್ ಅಂತ ಅಂದ್ಬಿಟ್ಟು ತುಂಬಾ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಮಾಡಿದ್ರು. ಲಾಸ್ಟ್ ಟೈಮ್ ಅವರೇ ಮಾಡಿದ್ದೀನಿ ನನಗೆ. ಸೊ ಅವ್ರು ಹೇಳ್ತಾ ಇದ್ರು ಗುಡ್ ವೇಟ್ ಇದೆ ಬೇಬಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಅಂಬಲಿಕಲ್ ಕಾರ್ಡ್ ಎಲ್ಲ ಏನು ಸುತ್ಕೊಂಡಿಲ್ಲ ಕತ್ತಿಗೆ. ಮತ್ತೆ ಡಾಪ್ಲರ್ ಅಂದ್ರೆ ಅದೇನೋ ರಕ್ತ ಸಂಚಾರ ಅದೆಲ್ಲ ಚೆನ್ನಾಗಿದೆ, ಎಲ್ಲ ಸಕ್ಕತ್ತಾಗಿದೆ. ಬಟ್ ಅದೇ ನಿಮ್ ವೆಯ್ಟ್ಗೆ ನೋಡೋಣ ಮ್ಯಾಮ್ ಏನ್ ಹೇಳ್ತಾರೆ. 3.1 kg ಇದೆ ನನ್ನ ಪಾಪು. ಸೊ ವೆರಿ ಗುಡ್ ವೆಯ್ಟ್. 37 ವೀಕ್ಸ್, ನನಗೆ 3 days. ಸೊ ಇವಾಗಲೇ ಇಷ್ಟ ಆಗಿದೆ ಅಂದರೆ ಇನ್ನು ಪೇನ್ ಬರೋಷ್ಟರಲ್ಲಿ ಇನ್ನೂ ಓವರ್ ವೆಯ್ಟ್ ಆಗುತ್ತೆ. ಸೊ ನೋಡೋಣ ಮ್ಯಾಮ್ ಏನು ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ರಮ್ಯಾ ಮ್ಯಾಮು ಪೆಲ್ವಿಕ್ ಟೆಸ್ಟ್ ಮಾಡ್ತಾರೆ ಗೈಸ್. ಟೆಸ್ಟ್ ಮಾಡಿ ನನ್ನ ಡೆಲಿವರಿ ಯಾವಾಗ ಆಗುತ್ತೆ, ಏನು ಕಂಡೀಷನ್, ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ತಾರೆ. ಆರ್ ಯು ರೆಡಿ? ಎಸ್ ಐ ಆಮ್ ರೆಡಿ. ಎನಿಥಿಂಗ್ ಈಗ್ಲಾದ್ರೂ ಓಕೆ, ನಾಳೆ ಆದ್ರೂ ಓಕೆ, ಒಂದ್ ವಾರ ಬಿಟ್ಟಾದ್ರೂ ಓಕೆ, ನಾವು ರೆಡಿ. ಆದ್ರೆ ಬಿಸಿಲು ಇರ್ಬೇಕಿತ್ತು, ಚಳಿಗೆಲ್ಲ ನಿದ್ದೆ ಹೊಡಿತಾರೆ ಗೈಸ್. ನಿದ್ದೆ ಬರಂಗ ಆಗ್ತೈತಿ. ಬೆಚ್ಚಗಿರ್ತೀವಿ, ಪಾಪುನಿ ಈಚೆಗೆ ಬೆಚ್ಚಗ್ ಬರುತ್ತೆ. ಏನ್ ಮಾಡ್ತವ್ರೆ ಅಲ್ಲಿ, ಏನೋ ಮಾಡ್ತವ್ರೆ. ಇನ್ನು ರಿಪೋರ್ಟ್ಸ್ ಬಂದಿಲ್ಲ. ಎಷ್ಟಿರುತ್ತೆ ಅನ್ಕೊಂಡಿದ್ದೆ ನೀನು? ನಾನು ಒಂದು 2.9 ಇರ್ಬೋದೇನೋ ಅನ್ಕೊಂಡಿದ್ದೆ. 2.8 2.9 ಅಷ್ಟೇ. 2.8 ಅನ್ಕೊಂಡಿದ್ದೆ ನಾನು. 3.1 ಹತ್ತತ್ರ ನಾನು ಹುಟ್ಟಿದಾಗ ಅಷ್ಟು kg ಇದ್ದೆ.
ಆಲ್ರೆಡಿ ಹೊಟ್ಟೆ ಒಳಗಡೆನೆ ಅಷ್ಟು ಕೆಜಿ ಇದೆಯಾ ನೀನು ಏನು ಅದಕ್ಕೆ ನನ್ಗೆ ಓಡಾಡಕ್ ಅಲ್ಲ ಜಾಸ್ತಿ ಕೆಜಿ ಇದ್ರೆ ನಾರ್ಮಲ್ ಮಾಡ್ಬೋದಾ? ಅದನ್ನೇ ಕೇಳ್ದೆ ನಾನು ಅವರಿಗೆ. ಅದಕ್ಕೆ ರಮ್ಯಾ ಮ್ಯಾಮ್ ಹೇಳ್ತಾರೆ ಅದೆಲ್ಲ ಅಂತ ಅನ್ಕೊಂಡು. ಇನ್ನು ಒಂದ್ ವೀಕ್ ಅನ್ಕೋ ಇನ್ನೊಂದ್ 100-200 ಗ್ರಾಮ್ ಜಾಸ್ತಿ ಆಗಿರುತ್ತೆ. 3.5 kg ಹತ್ತತ್ರ ಬರುತ್ತೆ. ಅದು ಜಸ್ಟ್ ಬೇಬಿ ವೆಯ್ಟ್, ವಾಟರ್ ಎಲ್ಲ ಏನು ಅದಕ್ಕೆ ಇನ್ಕ್ಲೂಡ್ ಆಗಿರಲ್ಲ. ಬರ್ರಿ ಬೇಬಿ ಅಂತೆ, ವಾಟರ್ ಸೆಪರೇಟ್. ಹಿಂಗ ಆರಾಮಾಗಿ ಬರ್ರಿ. ಐರನ್ ಕ್ಯಾಲ್ಸಿಯಮ್ ಥೈರಾಯ್ಡ್ ಕಂಟಿನ್ಯೂ ಮಾಡಿ. ಈ CBC ಯೂರಿನ್ ರೂಟೀನ್ ಇದು ಬ್ಲಡ್ ಟೆಸ್ಟ್ ಕೊಡಿ. ಸಾಯಂಕಾಲ ಅಷ್ಟೊತ್ತಿಗೆ ರಿಪೋರ್ಟ್ ಬರುತ್ತೆ, ಅದು ಮಾಡಿ ಕಳಿಸ್ಕೊಡಿ. ವಾಕಿಂಗ್ ಮಾಡಿ. ನಿಮ್ ಪ್ರಕಾರ ನೆಕ್ಸ್ಟ್ ವೀಕ್ ಮಾಡಿಸ್ಕೊಂಡ್ರೆ ಬೆಟರ್? ಸ್ಕ್ವಾಟಿಂಗ್ ಹಂಗೇನಿಲ್ಲ, ಬಟ್ ಮಾಡಿಸಿದ್ರೆ ಇಟ್ ಇಸ್ ಈಸಿ. ಬೇಬಿ ಇಸ್ ಆಲ್ಸೋ ಮೆಚೂರ್ ಎಲ್ಲ, ವೆಯ್ಟು ಚೆನ್ನಾಗಿದೆ. ಇಲ್ಲ ವೆಯ್ಟ್ ಮಾಡ್ತೀರಾ ಅಂದ್ರೂ ಏನ್ ಮಾಡ್ಬೋದು. ಇಲ್ಲ ಒಂದ್ ಕೆಲಸ ಮಾಡೋಣ, ಇವತ್ತು 20th ಅಲ್ವಾ, 26ಗೆ ಬನ್ನಿ. 26 ಇಲ್ಲ 27 ಮತ್ತೆ ಈ ತರನೇ ಚೆಕಪ್ ಮಾಡ್ತೀನಿ. ಇನ್ ಕೇಸ್ ಏನೋ ಅವಾಗೂ ಪೇನ್ ಬಂದಿಲ್ಲ ಅಂದ್ರೆ ಬೇಕಾದ್ರೆ ಅವತ್ತು ನೈಟು ನೆಕ್ಸ್ಟ್ ಡೇನೂ ಅಡ್ಮಿಟ್ ಮಾಡ್ಬೋಣ, ಆಯ್ತಾ? ಇನ್ ಕೇಸ್ ಈ ವೀಕಲ್ಲಿ ಎನಿ ಟೈಮ್ ಪೇನ್ ಬಂದ್ರು ಅವಾಗ ಡೆಲಿವರಿ. ಯಾರಿಗೆ ಗೊತ್ತಿದ್ ನಾನು PV ಮಾಡಿದಿನ, ಇವತ್ತು ನೈಟೇ ಲೀಕ್ ಆಗ್ಬೋದು, ಹೇಳಕ್ಕಾಗಲ್ಲ. 37 weeks ಮೇಲೆ ಎನಿ ಟೈಮ್ ಪೇನ್ ಬರ್ಬೋದು. ಇಲ್ಲಾಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ September 5th ತನಕ ವೇಟ್ ಮಾಡ್ಬೋದು. ಇನ್ನು 6, 7, 8 ತನಕ ವೇಟ್ ಮಾಡಿದ್ರೆ ಏನ್ ಗೊತ್ತಾ, ಇವಾಗ ಬೇಬಿ ಮೋಷನ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಅವಾಗ ಏನು, ಅವಾಗ ನಮ್ಗೆ ಆಪ್ಷನ್ನೇ ಇರಲ್ಲ, C-section ಮಾಡ್ಬಿಟ್ಟೆ. ನಮ್ಮ ಯಜಮಾನ್ರು ಪಾಪುದು ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ 3Dಗೆ. ಲಾಸ್ಟ್ ನಾನು ಒಂದು ಸುಮಾರು ಬ್ಲಾಗ್ ಅಲ್ಲಿ ಹೇಳಿದೀನಿ ಯಾರ ತರ ಐತೆ ಅಂತ ಕೇಳಿದಾಗ ನೀವು ಕೇಳಿದ್ರಿ ನನ್ನ. ಅದ್ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಗ್ಬಿಡುತ್ತೆ ನಿಮಗೆ ಅಂತ ಅದಿದ್ದು ಅಂತೆಲ್ಲ ಇಡ್ಕೊಳ್ಳಿ. ಇದು ಕ್ಲೀನ್ ಆಗಿ ಗೊತ್ತಾಗಲ್ವಾ? ಸ್ಕ್ಯಾನ್ ಅಲ್ಲಿ ಕೊಟ್ಟಿರ್ತಾರೆ ಫೋಟೋನ, ಅದನ್ನ ಫೋಟೋ ತೆಗೆದ್ಬಿಟ್ಟು ಇವರು ChatGPT ಹಾಕ್ತಾರೆ. ChatGPT ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ. ChatGPT ಹಾಕಿಲ್ಲ, ಇದು ಅದು ಕ್ಲಿಯರ್ ಫೋಟೋ ಇದು. ಸ್ಕ್ಯಾನಿಂಗ್ ಅಲ್ಲೇ ಕ್ಲಿಯರ್. ಸೊ ಹಿಂಗೆ ನೋಡ್ಕೊಂಡು ನಾವೇ ರೇಗಿಸ್ಕೊತಾ ಇದೀವಿ. ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಬರ್ತಿತ್ತಾನೆ ಫೇಸ್. ಯಾರ ತರ ಐತೆ, ನಿನ್ ತರ ಐತೆ, ನನ್ ತರ ಐತೆ ಅನ್ಕೊಂಡು. ಇಷ್ಟೊಂದು ಕ್ಲಿಯರ್ ಕೊಟ್ಟಿಲ್ಲ, ಕ್ಲಿಯರ್ ಮಾಡುತ್ತೆ. ಸೊ ಇವಾಗ ವಿಶಾ ರವೀಂದ್ರ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಗೈಸ್. ಈಗ ಏನೇನ್ ಹೇಳಿದ್ರು ಡಾಕ್ಟರ್ ಅಂತ ಅರ್ಥ ಆಗಲ್ಲ, ಏನಿಲ್ಲ. ಯಾರ್ಗೆ ಈಗ ನಿನಗೆ ಯಾರ್ಗ ಅರ್ಥ ಆಗಲ್ಲ? ಕೇಳು ಫಸ್ಟ್. ಬೇಬಿ ಈಗ ಯಾರ್ಗೆ ಫಸ್ಟ್ ಇರು, ಯಾರ್ಗ ಅರ್ಥ ಆಗಲ್ಲ? ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಅಮ್ಮಂಗೆ ಅರ್ಥ ಆಗಲ್ಲ, ಕ್ಲೀನ್ ಆಗಿ ಅರ್ಥ ಆಯ್ತು. ಎಕ್ಸ್ಪ್ಲೈನ್ ಅಲ್ಲಿ ಪಂಟ ಇರೋ ಮಗು ಇವಾಗ 3.1 kg ಅಷ್ಟಿದೆ. ಈ ವೀಕ್ ಒಳಗಡೆ ಪೇನ್ ಬರ್ಬೇಕು ಅವಳಿಗೆ. ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ಇವಳೇ ಬಂದು ಅಡ್ಮಿಟ್ ಆದ್ರೆ ಬೆಟರ್ ಆಪ್ಷನ್. ಯಾಕೆ ಅಂದ್ರೆ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಇವಳಿಗೆ ಇರೋದು ನೆಕ್ಸ್ಟ್ ಮಂತ್ 6th ವರೆಗೂ ಟೈಮ್ ಇದೆ, ಸೆಪ್ಟೆಂಬರ್. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಏನಾಗುತ್ತೆ, ಮಗು ಹೊಟ್ಟೆ ಒಳಗಡೆ ಮೋಷನ್ ಹೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಓವರ್ ವೆಯ್ಟ್ ಆಗ್ಬಿಡುತ್ತೆ. ಈಗ ಆಲ್ರೆಡಿ 3.1 ಇದು ಒಳ್ಳೆ ವೆಯ್ಟ್ ಇದೆಯಂತ ಇವಾಗ ಕರೆಕ್ಟ್ ಆಗಿ. ಮತ್ತೆ ಟೈಮ್ ಕೊಟ್ಟಷ್ಟು ಮಗು ದಪ್ಪ ಆಗುತ್ತೆ, ಇದಾಗುತ್ತೆ. ಅವಾಗ C-section ಮಾಡ್ಬೇಕಾಗುತ್ತೆ. ನಾರ್ಮಲ್ಗೆ ಕಷ್ಟ, ಅದಕ್ಕೆ ಈ ವೀಕ್ ಒಳಗಡೆ ಪೇನ್ ಬರ್ಬೋದು, ಬರೋ ಚಾನ್ಸಸ್ ಇದೆಯಂತ ತುಂಬಾ. ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ನೀವೇ ಒಂದ್ ಡೇಟ್ ನೋಡ್ಕೊಂಡು ಈ ಮಂತ್ ಒಳಗಡೆನೆ ಇದ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಇವತ್ತೂನು ಬಂದ್ರು ಬರ್ಬೋದು ಅಂತಾನೆ ಹೇಳಿದ್ದಾರೆ ಕರೆಕ್ಟ್ ಆಗಿ. ಡೇಟ್ ಇವಾಗ ಬರ್ಬೋದು, ಹೇಳಕ್ಕಾಗಲ್ಲ ಅಂತ ಹೇಳಿದಾರೆ. ಎಸ್, ಪಾಪುನೇ ಡೇಟ್ ನ ಫಿಕ್ಸ್ ಮಾಡ್ಕೊಂಡ್ ಬರುತ್ತಾ ಇಲ್ಲ ಮಮ್ಮಿನೇ ಡೇಟ್ ಫಿಕ್ಸ್ ಮಾಡ್ತಾರ, ಕಾದು ನೋಡೋಣ. ನೋಡೋಣ. ಹಿಂಗೇನ್ ಅನ್ಸ್ತಾ ಇದೆ ನಂಗೆ ಯಾಕೋ ಬರಲ್ಲ ಅನ್ನಿಸ್ತಾ ಇದೆ ಪೇನ್. ಸೊ ನಾವೇ ಡೇಟ್ ಫಿಕ್ಸ್ ಮಾಡ್ಕೊ ಬರ್ತೀವೇನೋ ಅನ್ನಿಸ್ತಿದೆ. ಲೆಟ್ಸ್ ಸಿ ಏನಾಗುತ್ತೆ. ಏನೂನು ನಾವ್ ನಮ್ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಬಂದಂಗೆ. ನಿಮ್ಗೇನ್ ಅನ್ನಿಸ್ತಾ ಇದೆ, ಬರುತ್ತಾ? ನಂಗೆ 50-50 ಅನ್ಸ್ತಾ ಇದೆ. ಬರ್ಲೂಬಹುದು, ಬರ್ದೇನೂ ಇರ್ಬೋದು. ಬಟ್ ನೆಕ್ಸ್ಟ್ ವೀಕಲ್ಲಂತೂ ಮಾಡಿಸ್ಕೊಬಿಡೋಣ ಅಂತ. ಸೊ ನೆಕ್ಸ್ಟ್ ವೀಕ್ ಮಾಡಿಸ್ಕೊಂಡ್ರೆ ಸ್ವಲ್ಪ ನಾರ್ಮಲ್ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ನಾನು ಕೇಪಬಲ್ ಆಗಿದ್ದೀನಿ ಬೇರ್ ಮಾಡೋಕ್ಕೆ ಪೇಯ್ನ. ಅದರಲ್ಲಿ ಇನ್ನೂ ಓವರ್ ವೆಯ್ಟ್ ಆಗಿಬಿಟ್ರೆ ಪಾಪುದು, ಆಮೇಲೆ ಅದಕ್ಕೆ ಏನೋ ಮೋಷನ್ ಪಾಸ್ ಮಾಡ್ಕೊಂಬಿಡುತ್ತೆ, ಆಮೇಲೆ ನನಗೂ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಡಾಕ್ಟರ್ ಅಂದರು. ಸೊ ಆದಷ್ಟು ಇವಾಗ ಅಂದರೆ ಆ್ಯಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿದ್ದೀರಲ್ಲ, ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವಾರ? ಬುಧವಾರ, ಗುರುವಾರ, ಶುಕ್ರವಾರ 28ರೊಳಗಡೆ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಪೇನ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅದು ಜೆಲ್ ತರ ಹಾಕ್ತಾರೆ, ಇಂಡ್ಯೂಸ್ ಮಾಡ್ತಾರೆ.
ನಾರ್ಮಲ್ಗೆ ಪೇಯ್ನ್ ಸ್ಟಾರ್ಟ್ ಆಗಕ್ಕೆ ಮತ್ತೆ ಡೈಲೇಟ್ ಆಗಕ್ಕೆ. ಸೊ ಅವಾಗ ಇವಾಗ ಆಲ್ಮೋಸ್ಟ್ ನಂದು ಮ್ಯಾಮ್ ಹೇಳಿದ್ರು 2 ಸೆಂಟಿಮೀಟರ್ ಆಗ್ತಾ ಇದೆ ಡೈಲ್ಯೂಟ್ ಅಂತ ಹೇಳಿದ್ದಾರೆ. 2 ಸೆಂಟಿಮೀಟರ್ ಇಸ್ ಕಾಮನ್, ಬಟ್ ನೆಕ್ಸ್ಟ್ ಇರೋದಿನ್ನು 8, 9, 10 ಸೆಂಟಿಮೀಟರ್ವರೆಗೂ ಆದ್ರೆ ಎಲ್ಲ ದೇವರ ಇಚ್ಛೆ. ಒಬ್ಬೊಬ್ರು ಪಾಪ 2 ದಿನ 3 ದಿನ ಪೇನ್ ತಿಂತಾರೆ ನಿಶಾ, ಇನ್ನೊಬ್ಬೊಬ್ರಿಗೆ ಸಲೀಸಾಗಿ 2 ಅವರ್ 3 ಅವರಲ್ಲಿ ಆಗ್ಬಿಡುತ್ತೆ ನಾರ್ಮಲು. ಸೊ ನಾನು ಇವಾಗ್ಲೇನೆ ಅವಳು ಏನೋ ಮಾಡಿದ್ರಲ್ಲ, ಏನದು ಪೆಲ್ವಿಕ್ ಟೆಸ್ಟ್ ಮಾಡಿದ್ರ. ಲಾಸ್ಟ್ ಟೈಮು ಮಾಡಿದ್ರು, ಅವಾಗ ನಾನ್ ಬಂದಿರ್ಲಿಲ್ಲ. ಅಪ್ಪ ಕಿರ್ಚ್ಕೊಬಿಟ್ಲು, ನನ್ಗೆ ಮೈಯೆಲ್ಲ ಜುಮ್ ಅನ್ಬಿಡ್ತು. ಇನ್ನ ಆ ಟೈಮಲ್ಲಿ ಒಳಗಡೆ ಇರ್ತೀನಿ ನಾನು. ದೇವ್ರಿಗೆ ಗೊತ್ತು. ಎಲ್ಲ ಒಳ್ಳೇದಾಗಿ ಪಾಪು ನಿಧಾನಕ್ಕೆ ಬೇಡ ಬೇಗನೆ ನಂಗೆ ಪೇನ್ ಅನ್ಸುತ್ತೆ ಅಷ್ಟೇ. ಆ ಕ್ಷಣ ಅದಾದ್ಮೇಲೆ ಪೇನ್ ಅಷ್ಟು ಇರಲ್ಲ ಮಗು ಮುಖ ನೋಡಿದ್ಮೇಲೆಲ್ಲ ಅಂತ ಡಾಕ್ಟರ್ ಹೇಳಿದ್ರು. ನೋಡೋಣ ಏನಾಗುತ್ತೆ ಏನು ಅಂತ ಕಾದು ನೋಡೋಣ ಗೈಸ್, ನೀವು ಕಾದು ನೋಡಿ. ಇವಾಗ ನನಗೆ ಟೆಸ್ಟ್ ಬರ್ದಿದ್ರು, ಯಾವ್ದೋ ದಿವಸ ಯೂರಿನ್ ರೂಟೀನ್ ಟೆಸ್ಟ್, LFT RFT ಅದೇ ಬ್ಲಡ್ ಟೆಸ್ಟ್ಗಳು ಏನೋ ಬರೆದಿದ್ದಾರೆ. ಸೊ ಇವಾಗ ಸ್ಯಾಂಪಲ್ಸ್ ಕೊಡಬೇಕು. ಈವ್ನಿಂಗ್ ರಿಪೋರ್ಟ್ ಬರುತ್ತೆ. ಈವ್ನಿಂಗ್ ಮ್ಯಾಮ್ ಕಳ್ಸಿದ್ರೆ ಸಾಕು ಅಂತ ಹೇಳಿದ್ರು. ಇವಾಗ ಸ್ಯಾಂಪಲ್ಸ್ ಕೊಟ್ಬಿಟ್ಟು ಹೊರಡ್ಬೇಕು. ಹೇಳ್ತೀರಾ? ಏನಿಲ್ಲ. ಯಾಕೆ ಡಲ್ ಹಿಡಿತಾ ಇದ್ಯಾ? ಜೋಶೇ ಇಲ್ಲ, ಪಾಪು ಬರ್ತೈತೆ. ಬಂದಾಗ ಬರುತ್ತೆ ಜೋಶಿ. ಅಲ್ಲಿವರೆಗೂ ಇಲ್ವಾ? ಈ ಆರ್ಚ್ ಇದೆಯಲ್ಲ, ಈ ಆರ್ಚಿಂದ ಹಿಂಗೆ ಸ್ಟ್ರೈಟ್ ಬರ್ಬೇಕು. ಸ್ಟ್ರೈಟ್ ಬಂದು ಸ್ಟ್ರೈಟ್ ಹೋಗಿ ಹಿಂಗ್ ತಿರ್ಕೋಬೇಕು. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ಬಿಡಿ. ಕರೆಂಟ್ ಲೊಕೇಶನ್ ಲಿಂಕ್ ಹಾಕ್ಬಿಡಿ ಡಿಸ್ಕ್ರಿಪ್ಷನ್. ಇವಾಗ ಸ್ವಲ್ಪ ಲಾಸ್ಟ್ ನನ್ನ ಹಾಸ್ಪಿಟಲ್ ಬ್ಯಾಗ್ ಇದ್ರಲ್ಲಿ ವಿಡಿಯೋದಲ್ಲಿ ನಾನು ಕಾಮೆಂಟ್ಸ್ ನೋಡ್ತಾ ಇದ್ದೆ. ಅದ್ರಲ್ಲಿ ತುಂಬಾ ಜನ ಎಷ್ಟೊಂದು ಸಜೆಷನ್ಸ್ ಕೊಟ್ಟಿದ್ದಾರೆ ಐಟಮ್ಸ್ಗಳಿದು. ಸೊ ಫ್ರೀಕ್ವೆಂಟ್ಲಿ ಬಂದಿರೋದು, ರಿಪೀಟೆಡ್ಲಿ ಯಾರು ಜಾಸ್ತಿ ಹೇಳಿದ್ದೀರಾ ಅಂದ್ರೆ ಒಂದೇ ವಿಚಾರದ ಬಗ್ಗೆ ಅದನ್ನೆಲ್ಲ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನನ್ನ ಹಾಸ್ಪಿಟಲ್ ಬ್ಯಾಗಿಗೆ. ಇನ್ನು ಅದೆಲ್ಲ ಪರ್ಚೇಸಿಂಗ್ ಕರ್ಕೋಬೇಕು ಡ್ಯಾಡಿ ಅವರು. ಡ್ಯಾಡಿ ಅತ್ತೆ ಕರ್ಕೋಬೇಕು ನಡಿ ಈಗ್ಲೇ. ಎಲ್ಲ ಐತ್ ನೋಡು. ನಂದು ಸ್ವಲ್ಪ ನನಗ್ ಸಿಗುತ್ತೆ ಫಸ್ಟ್ ಕ್ರೈಯಲ್ಲಿ. ನಿನ್ ಸೈಜ್ ಸಿಗುತ್ತೆ. ನಾನು ತಗೋಬೇಕು ಗೈಸ್. ಯಾವಾಗ ಎಲ್ಲಿ ಏನಾಯ್ತದೋ ಗೊತ್ತಿಲ್ಲ. ನಾನು ಬಟ್ಟೆ ರೆಡಿ ಮಾಡಿ ಇಟ್ಕೋಬೇಕು. ಏನಾಯ್ತದೆ ಅಂದ್ರೆ ಯಾವಾಗ ಡೆಲಿವರಿ ಆಯ್ತದೋ. ನಾನು ಇಷ್ಟ ದಿನ ಡಾಕ್ಟರ್ ಮೀಟ್ ಮಾಡೋ ತನಕ ಸೆಪ್ಟೆಂಬರ್ ಅನ್ಕೊಂಡ್ ಸುಮ್ನೆ ಇದ್ದೆ. ಈಗ ಯಾಕೋ ಆಯ್ತದೆ. ದೊಡ್ಡ ಕತೆ. ನೋಡೋಣ, ನನ್ ಬೇಬಿ ಡಿಸೈಡ್ ಮಾಡುತ್ತೆ ಇಲ್ಲ ನಾವು ಡಿಸೈಡ್ ಮಾಡ್ತೀವ ಅಂತ. ಹಾರ್ಡ್ಲಿ ಲೈಕ್ ನಾಟ್ ಇವನ್ 1 ವೀಕ್ ಇಲ್ಲ ನನಗೆ. ಯಾವ್ದ್ರಪ್ಪ ಇವತ್ತಾದ್ರೂ ಬರ್ಬೋದು. ಮಧು ನಿನಗೆ ಪೇನು ಇಲ್ಲ, 1 ವಾರ ಬಿಟ್ಟಾದ್ರೂ ಬರ್ದೇನು ಇರ್ಬೋದು. ಬಟ್ ಹಂಗಂತ ವೇಟ್ ಮಾಡಲ್ಲ, ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಹೇಳಿದ್ರೆ. ನೋಡೋಣ ಏನಾಗುತ್ತೆ. ಸ್ಟ್ರೈಟ್ ನಡೀರಿ. ನಿಶಾ ರವೀಂದ್ರ ವಾಂಟ್ಸ್ ಟು ಬೈ ಕ್ಲೋತ್ಸ್ ನಾವು. ಎಲ್ಲಿದೆ? ಇಲ್ಲಿ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದ್ 2-3 ಬ್ರ್ಯಾಂಡ್ ಇದೆ. ಓಕೆ. ಸೊ ಹೋಗ್ತಾ ಇದೀವಿ ಈಗ. ಗೈಸ್, ನನಗೆ ಬೆಂಗಳೂರಿಗೆ ಬಂದಾಗಿಂದ ಗೋಲ್ಗಪ್ಪ ತಿನ್ಬೇಕು ಅನಿಸ್ತಾ ಇತ್ತು. ಅದೇನೋ ಬೈಕೆ ಆಗ್ಬಿಟ್ಟಿತ್ತು. ಬಾಯಲ್ಲಿ ನೀರ್ ಬರ್ತೈತೆ. ಅವ್ರು ಹಾಕೋ ತನಕ ತಡಿಯಕ್ ಆಗ್ತಾ ಇಲ್ಲ ನನಗೆ. ಸ್ಪೈಸಿ ಆಗಿ ಗೋಲ್ಗಪ್ಪ ತಿಂತಾ ಇದ್ರೆ ಅದು ಈ ಮಳೆಗೆ ಸಖತ್ತಾಗಿರುತ್ತೆ. ಮಧು ಅವ್ರು ತಿಂತಾ ಇಲ್ಲ. ಕೇಳೋಣ ಬನ್ನಿ. ಬೇಡ್ವಾ ನಿಮ್ಗೆ? ಒಂದ್ ತಿಂತಾಳಂತೆ. ನಾವು ಫುಲ್ ತಿನ್ನೋಣ ಬನ್ನಿ. ಬೇಗ ಭಯ್ಯ ಕೊಡ್ತಾ ಇಲ್ಲ. ಇವ್ರು ನೋಡಿ ಪಕ್ಕನೆ ನಿಂತ್ಕೊ. ರೆಡಿ ಮಾಡಿ ಇಟ್ಕೊಂಡಿದೀನಿ. ರೆಡಿ ಮಾಡಿ ಇಟ್ಕೊಂಡಿದೀನಿ ಬಿಟ್ಟವ್ರೆ ಹಂಗೆ ಗಬಕ್ ಅಂತ ಹಾಕಬಿಡಕ್ಕೆ. ಅವ್ರ ಇನ್ನೂ ಕಲ್ಸಿ ಎಲ್ಲ ಕೊಡ್ಬೇಕು. ವೆಯ್ಟ್ ಗೈಸ್, ವೆಯ್ಟ್. ಒಕ್ಕಟೆ ಕನ್ನಡ ಅಲ್ಲ ಅಪ್ಪ. ಒಕ್ಕಟೆ ಅಲ್ಲ ಅಂದ್ರೆ ತೆಲುಗು. 1 ವರ್ಷ ಅಂತ ಹೇಳ್ಬೇಕು. ಖಾರ ಇಲ್ಲ ಅದರಲ್ಲಿ. ನೋ ನಾನು ನಿಕ್ಕಿಟ್ಟು ಆರಾಮ್ ಕುಡಿತೀನಿ. ರವೀಂದ್ರ ಹೆಂಗಿದೆ? ಗೋಲ್ಗಪ್ಪ ತಿನ್ಬೇಕು ಅಂತ ಇದ್ದ. ಬೇರೆ ನೈ ಹುआ आखिर मेरा नहीं हुआ है. 2 ಪ್ಲೇಟ್ ಆಯ್ತಾ?
ನೀನ್ ತಿಂದಿರ್ತೀಯ ಕೆಪಾಸಿಟಿ ಇರುತ್ತೆ ನಿಂಗೆ ಗೊತ್ತಿರಲ್ಲ ಅಷ್ಟೇ. ಒಂದ್ ಪ್ಲೇಟಿಗೆ 5 ಪೀಸ್. ಹಾ ಎಷ್ಟ್ ಪ್ಲೇಟ್ ಆಯ್ತು? 2 ಆಗೈತೆ. 2 ಆಯ್ತಾ? अभी स्टार्टिंग है ना वो हो गया तीसरा स्टार्टिंग है ना इनको एक दे दो प्लेट ನಂದು ಎಂಡಿದು 3 ಪ್ಲೇಟ್. ಓ 3 ಆಗ್ತಾ ಇರೋದು. ಸೇರಿ. ओ एक पीपल का 3 ಚುಕ್ಕ ರೈಟ್. ಮಾತಿಲ್ಲ ಕತೆ ಇಲ್ಲ ಏನೇನಿದೆ. ಕೈ ಕಾಲು ನಿಲ್ಲಲ್ಲ ಏನಾಗಿದೆ भैया 1% का 3 है ना. ಹಾ ಕರೆಕ್ಟ್. ಇವಳು ಕ್ಯಾಮ್ರಾ ತರಿಸ್ಬಿಟ್ಲು. ಕಾಳ ನಾನ್ ಖಾರ ಹಾಕ್ಸ್ಕೊಂಡಿಲ್ಲಪ್ಪ, ನಾರ್ಮಲ್ ತಿಂದೆ. ನಿಮ್ ಆಸೆ ಕೆಲಸ. ನಾನು ನಾರ್ಮಲ್ ತಿಂದೆ, ಅದ್ರಲ್ಲೂ 4 ಪುರಿ ತಿಂದಿದ್ದು. 1 ಮಿರ್ಚಿ ಹಾಕ್ಬಿಟ್ರು ನಾನು ತಿನ್ಲಿಲ್ಲ, ವಿನೋದಂಗ್ ಕೊಟ್ಟೆ. ಚುಕ್ಕ ಅಷ್ಟು ಚೆನ್ನಾಗಿಲ್ಲ. ಹೌದಾ? ಇದು ಪೂರಿ ಚೆನ್ನಾಗೈತೆ, ಅದಕ್ಕೆ ಚೆನ್ನಾಗೈತೆ. ಲೈಟ್ ಇಲ್ಲ, ಏನ್ ಸರ್ಕಸ್ ಮಾಡ್ತವ್ರೆ ಅಂದ್ರೆ ಅದ್ ಯಾವ್ದೋ ಒಂದ್ ಲೈಟ್ ತಗೊಂಬಂದವ್ರೆ. ನಮ್ಮ ಯಜಮಾನ್ರು ಬುಕ್ ಮಾಡಿದ್ರು. ಸೊ ಇವಾಗ ವಾಕ್ ಮಾಡ್ತಾ ಇದೀನಿ. ಸ್ವಲ್ಪ ವಾಕ್ ಮತ್ತೆ ಎಕ್ಸಸೈಸಸ್ ಮಾಡಿ ಬೇಗ ಡೆಲಿವರಿ ಆಗುತ್ತೆ. ಪೇನ್ ಬರುತ್ತೆ, ಬಿಕಾಸ್ ನಂಗೆ ಸ್ವಲ್ಪ ಪೇನ್ ಇದೆ ಅಲ್ಲ. ಆಲ್ರೆಡಿ ಒಂದು ಆಲ್ಮೋಸ್ಟ್ 2 ಸೆಂಟಿಮೀಟರ್ ಡೈಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರು ಡಾಕ್ಟ್ರು. ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಅದೇ ಆಟೋಮೆಟಿಕ್ಕಾಗಿ ಪೇನ್ ಬಂದುಬಿಡುತ್ತೆ. ಸೊ ದಟ್ ಪೇನ್ ಬರಬೇಕು ಅಂದರೆ ಒಂಚೂರು ವಾಕು ಮತ್ತು ಎಕ್ಸಸೈಸ್ ಮಾಡಿ ಅಂದಿದ್ದಾರೆ. ಈಗ ಹಾಲು ಕುಡ್ಕೊಂಡು ಬಂದೆ, ಈಗ ವಾಕ್ ಮಾಡ್ತೀನಿ ನಾನು. ಹಾಗಾಗಿ ಇದರೊಳಗೆ ಆರಾಮಾಗಿ ಪೀಸಾಗಿ ವಾಕ್ ಮಾಡ್ಬೋದು. ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕೆಳಗೆ. ಮಳೆ ಬಂದು ಹೋಗಿದೆ, ಚಳಿ ಫೀಲಿಂಗು. ಬೆಚ್ಚಗೆ ಮಲ್ಕೋಬೋದು ನಾನು ಬಾಣ್ತನದಲ್ಲಿ, ಯಾಕಂದರೆ ಮಳೆ ಬರ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ. ನನ್ನ ಮಗು ಒಂದು ಅಳ್ದಿರೋ ಮಗು ಅಂದರೆ ಸಾಕು. ನೈಟೆಲ್ಲ ಹತ್ತಿಲ್ಲ ಅಂದರೆ ಸಾಕು ನಮಗೆ. ನಾನು ಏನು ಕಾಟ ಕೊಟ್ಟಿಲ್ಲ ನಮ್ಮಮ್ಮ ಹೇಳ್ತಿದ್ರೆ. ನಮ್ಮ ಅಣ್ಣ ಮತ್ತು ಅಮ್ಮು ಜಾಸ್ತಿ ಅಂತೆ. ಅವರಿಬ್ರು 6 ತಿಂಗಳು ಡಿಫ್ರೆನ್ಸ್ ಅಲ್ವಾ, ಅಮ್ಮಗೂ ಮಗನಿಗೂ. ಸೊ ಅವರಿಬ್ರು ಈ ಕಾಟ ಕೊಡ್ತಿದ್ರಂತೆ. ಸರಿ ಅಷ್ಟೇ. ಇದೆ ಡೇಟಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಏನಂತ ಗೊತ್ತಾ? ಒಂದು ಸ್ಕ್ಯಾನ್ ಮಾಡೋಕ್ಕೂ ಮುಂಚೆನೆ ಸ್ಕ್ಯಾನ್ ಮಾಡಿದ್ಮೇಲೆ ನೀವು ಹೊಟ್ಟೆ ನೋಡಿದ್ರೆ ನನಗೆ ಗೊತ್ತಾಯ್ತು ಬೇಬಿ ಚೆನ್ನಾಗಿದೆ, ವೆಯ್ಟು ಹೆಲ್ದಿಯಾಗಿದೆ ಅಂತ ಅನ್ಸಿದ್ರು. ಶಾಕ್ ಅವರಿಗೆ. ಎಷ್ಟು ಕುಳ್ಳಕ್ಕಿದ್ದೀನಿ, ಎಷ್ಟು ಸಣ್ಣಕ್ಕಿದ್ದೆ, ಹೆಂಗೆ 3.1 kg ಕ್ಯಾರಿ ಮಾಡ್ತಿದ್ದೀರಾ ನೀವು ಅಂತ. ನೀವು ತಿನ್ಸಿದ್ದೀರಾ, ಹೌದು, ನೋಡ್ಕೊಂಡಿದ್ದೀರಾ. ಬಟ್ ಆದ್ರೂ ಆ ಪೇನು, ಆ ಕ್ಯಾರಿ ಮಾಡ್ತಿರೋದು ನಾನಲ್ವಾ? ರಾತ್ರಿ ಆದ್ರೆ ನಿಜ ಗೈಸ್, ನಿದ್ದೆನೇ ಇಲ್ಲ ನನಗೆ 1 ವಾರದಿಂದ. 1 ವಾರ ಅಲ್ಲ, ಆಲ್ಮೋಸ್ಟ್ 8 ಮಂತ್ಸ್ ಎಂಡಿಂಗಲ್ಲಿ ನಿದ್ದೆನೇ ಇಲ್ಲ. ತಿರ್ಗಾಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಕಷ್ಟ. ಈಗ್ಲಂತೂ ಇನ್ನೂ ಕಷ್ಟ ಆಗ್ತಾ ಇದೆ. ಅಲ್ಲಿದ್ದವ್ರು ಇಲ್ಲಿಗೆ ಬಂದು ಹೆಂಗೆಂಗೋ ಹೋಯ್ತಾ ಇದೀವಿ. ಇಲ್ಲೊಂದು ಸ್ಟ್ರೀಟ್ ಲೈಟ್ ಹಾಕಿಲ್ವಲ್ಲ, ಹಾಕಿದ್ದಾರೆ ಇಲ್ಲ ಗೈಸ್. ನಮ್ಮ ನಿಧಿದು ಪರ್ಸ್ನಾಲಿಟಿ ಸೀಕ್ರೆಟ್ ಏನು ಗೊತ್ತಾ ಇದೆ ನೋಡಿ. ಎಳೆ ಮಕ್ಕಳು ತಿಂತಾರಲ್ಲ ಅಷ್ಟು ತಿಂತಾಳೆ ಅನ್ನನ. ಇಷ್ಟು ದಿನ ನಮ್ಮ ನಿಶುಂಗ್ ಬೈತಾ ಇದ್ದೆ ನಾನು ನಿಶುಂಗ್ ಬೈಯಲ್ಲ. ನಾನು 7:30 ಒಂದ್ಸಲ ಊಟ ಮಾಡಿ ಮತ್ತು 10:30 ಒಂದ್ಸಲ ಊಟ ಮಾಡ್ತೀನಿ. ಮಧ್ಯಾಹ್ನ ಊಟನೇ ಮಾಡಿಲ್ಲ. ಗೋಲ್ಗಪ್ಪ ತಿಂದಿದ್ನಲ್ಲ 3 ಪ್ಲೇಟ್, ಅದ್ರದ್ದು ಅರ್ಧ ಅನ್ನ. ಆಮೇಲೆ ನಾನು ನಿಶುಂಗ್ ಬೈಯಲ್ಲ ಗೈಸ್. ಸೊ ಅಷ್ಟೇ. ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ. ನಾಳೆ ವರಲಕ್ಷ್ಮಿ ಹಬ್ಬ. ನಮ್ಮ ಮನೇಲಿ ಒಂದು ದೊಡ್ಡ ಹಬ್ಬ ಆಗೋಗಿದೆ. ಅದಕ್ಕೆ ಈ ಸಲ ನಾವೇನು ಪೂಜೆ ಒಂದು ಮಾಡ್ತೀವಿ ಅಷ್ಟೇ. ನಮಗೇನಾದರೂ ಪೇನ್ ಗೀನ್ ಬಂದರೆ ಯಾವ ಟೈಮಲ್ಲಿ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ಏನೋ ರಿಸ್ಕ್ ತೊಗೊತಾ ಇಲ್ಲ ಜಾಸ್ತಿ ಹಬ್ಬದ ಬಗ್ಗೆ ಅಷ್ಟೇ. ನಿಶಾ ಅವರು ಇದು ಏನು ನಾಳೆ ಪೂಜೆ ಕಾರ್ಯಕ್ರಮ ನಿಶಾ ಅವ್ರದ್ದು. ನೋ, ಯಾಕೆ? ನಿಧಿ ಮಾಡ್ತಾರೆ. ನಿಧಿ ಸರಿ, ಯಾರಿಗಾಗುತ್ತೆ ನೀವು ಮಾಡಿ. ನಮ್ಮ ಮನೇಲಿ ಪ್ರತಿ ವರ್ಷ ಅಂದರೆ ಕಳಿಸ ಇಟ್ಬಿಟ್ಟು ಕಾಯಿ ಇಡ್ತಾ ಇದ್ವಿ ಮೈಸೂರಲ್ಲಿ. ಎಸ್, ಅದು ಮುಂಚೆ ಇಲ್ಲ. ಬಟ್
ಗ್ರ್ಯಾಂಡಾಗಿ ಅಂದರೆ ಡೆಕೋರ್ ಎಲ್ಲ ಮಾಡಿ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ. ನೋಡೋಣ ಮುಂದೆ ಮಾಡೋಕ್ಕಾಗುತ್ತಾ ಏನೋ ಅಂತ. ಪ್ರಾಪರ್ ಲಕ್ಷ್ಮಿ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾರೋ ಕೃಷ್ಣ ಬರ್ತಾರೋ ನೋಡೋಣ, ಅವ್ರ ಕಾಲ್ಗುಂದಿಂದ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.